ಗ್ಯಾನ್ ಟಿವಿ ಆ್ಯಡ್ ನೋಡಿ ಸಾಕಾಯ್ತು. ಇಷ್ಟೆಲ್ಲ ವಿಡಿಯೋಸ್ ನಿಜವಾಗ್ಲೂ ಇರುತ್ತಾ ಅಂತ ನಾನು ಇನ್ಸ್ಟಾಲ್ ಮಾಡಿ ನೋಡ್ತಿದ್ದೀನಿ. ಮಾಸ್ಟರ್ ಇಂಗ್ಲಿಷ್ ಡೈಲಿ ಅಂತ ಏನೋ ಕಾಣ್ತಿದೆ. ಇದರಲ್ಲಿ ಒಂದು ಪ್ಲೇ ಮಾಡೋಣ. Hot. That movie was really good. She is too beautiful. ನೀವು too very really ಅಂತ ನಾರ್ಮಲ್ ಇಂಗ್ಲಿಷ್ ಪದಗಳನ್ನೇ ಬಳಕೆ ಮಾಡ್ತಿದ್ದೀರಾ. ಹೀಗೆ ಮಾತಾಡೋದು ತಪ್ಪಲ್ಲ, ಆದ್ರೆ ಅದು ಸ್ಮಾರ್ಟ್ ಮತ್ತು ಸ್ಟೈಲಿಶ್ ಇಂಗ್ಲಿಷ್ ಅಲ್ಲ. ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತಾಡಬೇಕು ಅಂದ್ರೆ ವರ್ಡ್ ಯೂಸೇಜ್ ಕೂಡ ಕ್ಲಾಸಿ ಆಗಿರ್ಬೇಕು. ಹಾಗೇನೆ ಇವತ್ತು ನಾನು ನಿಮ್ಗೆ ಟೂ ವೆರಿ ರಿಯಲಿ ಅಂತ ನಾರ್ಮಲ್ ವರ್ಡ್ಸ್ ಬಿಟ್ಟು ಸ್ಮಾರ್ಟರ್ ಆಲ್ಟರ್ನೇಟಿವ್ಸ್ ಬಳಸಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. ಈಗ ಈ ಸ್ಮಾರ್ಟ್ ರಿಪ್ಲೇಸ್ಮೆಂಟ್ ಗಳನ್ನ ನಮ್ಮ ವಾಕ್ಯದಲ್ಲಿ ಬಳಸೋಣ. ಹೌ ವಾಸ್ ಮೈ ಐಡಿಯಾ ಅಂತ ಕೇಳಿದಾಗ ಇಟ್ ವಾಸ್ ವೆರಿ ಗುಡ್ ಬದಲಾಗಿ ಯೋರ್ ಐಡಿಯಾ ಈಸ್ ಎಕ್ಸಲೆಂಟ್ ಅಂತ ಹೇಳ್ಬೋದು. ಹಾಗೆ ಹೌ ವಾಸ್ ದ ಫುಡ್ ಎಸ್ಟರ್ಡೇ ಅಂತ ಕೇಳಿದಾಗ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಬದಲಾಗಿ ದ ಫುಡ್ ವಾಸ್ ಟೆರಿಬಲ್ ಅಂತ ಹೇಳ್ಬೋದು. ಹೌ ವಾಸ್ ದ ವೆದರ್ ಟುಡೇ ಅಂತ ಕೇಳಿದಾಗ ಇಟ್ಸ್ ಅ ಹಾಟ್ ಡೇ ಬದಲಾಗಿ ಇಟ್ಸ್ ಅ ಸ್ಕಾಚಿಂಗ್ ಡೇ ಔಟ್ ಸೈಡ್ ಅಂತ ಹೇಳ್ಬೋದು. ಒಂದಿನ ನಿಮ್ ಸ್ನೇಹಿತರು ಹೀಗೆ ಕೇಳ್ತಾರೆ ಹೌ ವಾಸ್ ದ ಪಾರ್ಟಿ, ಅವಾಗ ಇಟ್ ವಾಸ್ ವೆರಿ ಗುಡ್ ಅಂತ ಹೇಳ್ಬೇಡಿ. ನೈಸ್. ಇಷ್ಟೊಂದೆಲ್ಲ ಕಂಟೆಂಟ್ ಈ ಒಂದು ಗ್ಯಾನ್ ಟಿವಿ ಆಪ್ ಅಲ್ಲಿ ಸಿಗ್ತಾ ಇದೆ. ಅದು ಕೂಡ ₹2 ಕೊಟ್ಟು ನಾವು 7 days ಫ್ರೀ ಟ್ರಯಲ್ ತಗೋಬಹುದು. ಅಂಡ್ ಇಷ್ಟೆಲ್ಲ ಕಂಟೆಂಟ್ ನಾವು ಆಕ್ಸೆಸ್ ಮಾಡಿ ಇಷ್ಟ ಆಯ್ತು ಅಂದ್ರೆ ಮಾತ್ರ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಈಗ ಏನ್ ತೋರಿಸ್ತಿದ್ದೀನಲ್ಲ ದಿನ ಏನೂ ಅಲ್ಲ. ಇಲ್ಲಿ ನೋಡಿ ಇಷ್ಟೆಲ್ಲ ಕಂಟೆಂಟ್ ಐತೆ. ಸೊ ಡೆಫಿನೆಟ್ಲಿ ಇಂಗ್ಲಿಷ್ ಕಲಿಯೋಕೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್.